2.2 ಸೈಜ್ ಬರುತ್ತೆ. ಅದನ್ನ ಗಿವ್ ಅ ವಿಡಿಯೋ ಅದರಲ್ಲಿ 3 ಜನನ ಪಿನ್ ಮಾಡಿದೀನಿ. ಯಾರ್ಯಾರು 15 ಬ್ಯಾಂಗಲ್ಸ್ ಬರುತ್ತೆ, ಪರ್ಲ್ ಬ್ಯಾಂಗಲ್. ಇದು ಮ್ಯಾಟ್ ಫಿನಿಶಿಂಗ್ ಸೆಟ್. ಇದು ಪೆಂಡೆಂಟ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುವೆಲರಿ ಬ್ಲಾಗ್. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಸುಮಾರು ಜನ ಕೇಳ್ತಾ ಇದ್ದೀನಿ ನಮಗೆ ಮಂಗಲಸರ ಮತ್ತು ಬ್ಯಾಂಗಲ್ಸ್ನ ಗ್ಯಾರಂಟಿಯಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು. ಎಸ್, ನಾನು ನಿಮಗೆ ಆ ಥರ ಕಲೆಕ್ಷನ್ಸ್ನ ತೋರಿಸ್ತೀನಿ. ಅಂಡ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಂತ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಾಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಎಸ್ ಗೈಸ್, ಏನು ಗೊತ್ತಾ, ಇತ್ತೀಚೆಗೆ ವಿಡಿಯೋ ಮಾಡೋದಕ್ಕೆ ಬೇಜಾರು ಥರ ಅನಿಸುತ್ತೆ. ಏನಕ್ಕಪ್ಪ ಅಂದರೆ ನಾನು ಎಷ್ಟು ಟ್ರೈ ಮಾಡ್ತಿದ್ದೀನಿ ಗೊತ್ತಾ, ಅಕೌಂಟ್ ರೀಚೇ ಆಗ್ತಿಲ್ಲ. ಯೂಟ್ಯೂಬಲ್ಲೂ ಕೂಡ ಅಷ್ಟೇ, ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ, ಅಕೌಂಟೇ ರೀಚ್ ಆಗ್ತಿಲ್ಲ. ಅದು ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಪ್ಪ ದೇವ್ರೆ ಅಂತ ಅನಿಸಿದೆ. ಆ್ಯಂಡ್ ಲೈಕ್ಸ್ ಬರ್ತಾ ಇದೆ, ಬಟ್ ಅದೇನೋ ರೀಚ್ ಆಗ್ತಾ ಇಲ್ಲ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು 3,000-4,000 ವ್ಯೂಸ್ ಹೋಗ್ತಾ ಇದ್ದಿದ್ದು ಜಸ್ಟ್ ಇವಾಗ 100, 200, 300 ಇಷ್ಟಕ್ಕೆ ಬರ್ತಾ ಇದೆ. ಅದು ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ, ಯೂಟ್ಯೂಬಲ್ಲೂ ಕೂಡ ಅಷ್ಟೇ, ಆ ಥರ ಆಗ್ಬಿಟ್ಟಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋವರ್ಸ್ ಗೇನ್ ಆಗ್ತಿದ್ದಾರೆ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗ್ತಾ ಇದ್ದಾರೆ. ಬಟ್ ಅದು ಏನೋ ಗೊತ್ತಿಲ್ಲ, ರೀಚ್ ಆಗ್ತಾ ಇಲ್ಲ ಅಕೌಂಟು. ಯಾಕೆ ಅಂತಲೇ ನಿಜವಾಗೂ ಗೊತ್ತಾಗ್ತಾ ಇಲ್ಲ ನನಗೆ ಅದೇನು ಪ್ರಾಬ್ಲಮ್ ಆಗಿದೆ ಅಂತ. ಅದು ನಾನು ಬೆಳಗ್ಗೆ ಟೈಮ್ ವಿಡಿಯೋ ಮಾಡ್ತಿದ್ದೋಳು, ಈಗ ನೋಡಿ ಈವ್ನಿಂಗ್ ಟೈಮ್ ಮಾಡ್ತೀನಿ. ಬೆಳಗ್ಗಿಂದ ಅಯ್ಯೋ ಅದೇನು ವ್ಯೂಸ್ ಹೋಗಲ್ಲ, ಬಿಡೋ ತೆಗಿ ಅಂತ ಸುಮ್ಮನೆ ಹಾಕ್ಲಿಲ್ಲ. ಇಲ್ಲ, ಅದು ಎಷ್ಟು ಹೋಗುತ್ತೆ ಅಷ್ಟೇ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ. ಇದರಿಂದ ನಾನು ವಿಡಿಯೋಸ್ ಇನ್ನೂ ಸ್ವಲ್ಪ ಜನಕ್ಕೆ ರೆಫರ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಯಾವ್ದೆಲ್ಲ ಆರ್ಡರ್ಸ್ ಆಯಿತು ಒಂದು ತೋರಿಸ್ತೀನಿ ಬನ್ನಿ. ಆನ್ಲೈನ್ ನಂಗೆ ಇವತ್ತು ಇಷ್ಟು ಆರ್ಡರ್ ಆಗಿದೆ. ಅದ್ರಲ್ಲಿ ಫಸ್ಟ್ ಒನ್ ಟ್ರೆಂಡಿಂಗ್ ಅಂತ ಅಂದ್ರೆ ಇದೇ ಸೆಟ್ಟು. 1 ಗ್ರಾಮ್ ಗೋಲ್ಡ್ ಇರೋವಂಥದ್ದು. ತುಂಬಾನೇ ಚೆನ್ನಾಗಿದೆ ಸೆಟ್ಟು, ಸಖತ್ತಾಗಿದೆ. ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೆ ಒಂದು ಸೆಟ್ ಆಫ್ ಜುಮ್ಕಾ, ಲಾಂಗ್ ಹರಮ್, ಶಾರ್ಟ್ ನೆಕ್ಲೆಸ್ ಇಷ್ಟು ಕೂಡ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 999 rupees ಆಗುತ್ತೆ, ವಿತ್ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. ಅಂಡ್ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. 1 ಗ್ರಾಮ್ ಗೋಲ್ಡ್ ಪಾಲಿಶ್ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮ್ಯಾಟ್ ಫಿನಿಶಿಂಗ್ ಸೆಟ್ಟು. ಇದು ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಕಸ್ಟಮರ್ ಬೈ ಮಾಡಿರುವಂತದ್ದು. ನಕ್ಷಿ ಡಿಸೈನ್ ಅಲ್ಲಿ ಬರುತ್ತೆ. ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ, ಸಖತ್ತಾಗಿದೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 1100 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. ಲಾಂಗ್ ಹಾರಮು, ಶಾರ್ಟ್ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿಂದ ಪರ್ಲ್ ಸೆಟ್ಟು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಪರ್ಲ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂಚ್ ಆಫ್ ಪರ್ಲ್ ಇದೆ. ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಲುಕ್ನ ಕೊಡುತ್ತೆ. ನಿಮ್ಗೆ ಇದ್ರಲ್ಲಿ ಈ ಲಾಂಗ್ ಹಾರಮ್ ಬರುತ್ತೆ, ಈ ಶಾರ್ಟ್ ನೆಕ್ಲೆಸ್ ವಿತ್ ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್. ನೋಡಿ ಈ ತರ ಇಯರಿಂಗ್ಸ್ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 1100 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. ನೆಕ್ಸ್ಟ್ ಎಲಿಫೆಂಟ್ ಟೈಪ್ ಅಲ್ಲಿ ನೆಕ್ ಪೀಸ್ ಬರುತ್ತೆ. ಇದು ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 499 rupees ಫ್ರೀ ಶಿಪ್ಪಿಂಗ್ ಆಗುತ್ತೆ. ನನ್ನ ಟ್ರಸ್ಟ್ ಮಾಡಿ ಆನ್ಲೈನ್ ಅಮೌಂಟ್ ಹಾಕಿ ಬುಕ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಎಲ್ಲರೂ ಕೂಡ ತುಂಬಾ ಥ್ಯಾಂಕ್ಸ್. ಓಕೆ, ಇಷ್ಟೇ ಆರ್ಡರ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಮಗೆ ನೀವು ಆರ್ಡರ್ನ ಮಾಡಿದ್ದಕ್ಕೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂತಾನೆ, ಗಿವ್ ಅವೇ ಯಾವಾಗ ಹೇಳ್ತೀರಾ ಅಂತ. ಆ್ಯಕ್ಚುಲಿ ನಾನು ನೆನ್ನೆ ವಿಡಿಯೋದಲ್ಲೇ ಹೇಳಬೇಕಾಗಿತ್ತು, ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಆಲ್ರೆಡಿ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ನಲ್ಲ, ಗಿವ್ ಅ ವಿಡಿಯೋ, ಅದರಲ್ಲಿ 3 ಜನನ ಪಿನ್ ಮಾಡಿದ್ದೀನಿ. ಯಾರ್ಯಾರು ಅಂತ ಹೇಳ್ಬಿಟ್ಟು ಪಿನ್ ಮಾಡಿದ್ದೀನಿ. ಅದರ ಒಬ್ಬರು ಮಾತ್ರ ನನಗೆ ರಿಪ್ಲೈ ಮಾಡಿದ್ದಾರೆ, ದಿವ್ಯಾ ಅವ್ರ ದೀಪಿಕಾ ಸಮಥಿಂಗ್ ಅವ್ರ ಹೆಸರು, ದಿವ್ಯಾ ದೀಪಿಕಾ ಅನ್ಕೋತಾರೆ. ಅವ್ರಿಗೆ ರಿಪ್ಲೈ ಮಾಡಿದ್ದಾರೆ ಒಬ್ರು, ಇನ್ನು ಇಬ್ಬರು ಪೆಂಡಿಂಗ್ ಇದ್ದಾರೆ. ಸೊ ಅವರು ರಿಪ್ಲೈ ಮಾಡಿದ್ರೆ ನಾನು ಸ್ಕ್ರೀನ್ಶಾಟ್ನ ಹಾಕ್ಬಿಟ್ಟು ಏನು ಪ್ರೈಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಐ ಹೋಪ್ ಅವ್ರು ಇನ್ನೂ ನೋಡಿಲ್ಲ ಅಂತ ಅನ್ಕೋತೀನಿ. ಈ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ವಿನ್ ಆಗಿದ್ದಾರಾ ಏನು ಅಂತ ಹೇಳ್ಬಿಟ್ಟು. ಸೊ ಏನು ಗಿಫ್ಟು ಅಂತ ಹೇಳ್ಬಿಟ್ಟು ನಾಳೆ ಹೇಳ್ತೀನಿ. ಸೊ 3 ಮೆಂಬರ್ಸ್ ವಿನ್ ಆಗಿದ್ದಾರೆ. ಅವರು ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪಿನ್ ಕೂಡ ಮಾಡಿಬಿಟ್ಟಿದ್ದೀನಿ ಯಾರು ಅಂತ ಹೇಳ್ಬಿಟ್ಟು. ಎಸ್, ಇವಾಗ ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ನಿಮಗೆ ಮಂಗಲಸರನ ತೋರಿಸ್ತೀನಿ. ಸಿಂಗಲ್ ಲೇಯರ್ ಮಂಗಲಸರ, 6 month ವಾರಂಟಿ ಬರುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಕೂಡ 6 ನೋಡಿ ಈ ಥರ ಕಾಣಿಸ್ತಿದೆ ಅಲ್ವಾ, ಈ ಥರ ಡಿಸೈನ್ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಡಿಸೈನ್ ಸರಿಯಾಗಿ ಕ್ಲಿಯರ್ ಕಾಣಿಸ್ತಾ ಇಲ್ಲ ಅಂದರೆ ಕನ್ಫರ್ಮ್ ಆರ್ಡರ್ ಇದ್ರೆ ಮಾತ್ರ, ನಾನು ಪದೇ ಹೇಳ್ತಿರ್ತೀನಿ, ಕನ್ಫರ್ಮ್ ಆರ್ಡರ್ ಇದ್ರೆ ಮಾತ್ರ ನೀವು ನನಗೆ ವಾಟ್ಸಪ್ ಮಾಡಿ ನಾನು ಕ್ಲಿಯರ್ ಪಿಕ್ನ ಕಳಿಸಿ ಕೊಡ್ತೀನಿ. ನೋಡಿ ಇದು ಪ್ರೈಸ್ ಬಂದ್ಬಿಟ್ಟು 6 month ವಾರಂಟಿ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 499 rupees ಆಗುತ್ತೆ. 499 rupees ವಿತ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ವಾರಂಟಿ ಬರುತ್ತೆ 6 month. ಮಂಗಲಸರ ಸಿಂಗಲ್ ಲೇಯರ್ 22 inches ಬರುತ್ತೆ. ಅಂಡ್ ಇದು ಅದೇನೋ ಇದನ್ನೊಂಥರ ಕಟ್ಟು ಅಂತ ಹೇಳ್ತಾರೆ, ನನಗೆ ಅದು ಗೊತ್ತಾಗ್ತಿಲ್ಲ. ಲೆಂತ್ ನೋಡಿ ಇಷ್ಟು ಲೆಂತ್ ಬರುತ್ತೆ ನಿಮ್ಗೆ, ಅದು ಕೂಡ ಅಷ್ಟು, ಇದು ಕೂಡ ಅಷ್ಟು, ಇಷ್ಟು ಲೆಂತ್ ಬರುತ್ತೆ. ಆ್ಯಂಡ್ ಇದು ಒಂಥರ ಡಿಸೈನ್ ಇದೆ, ಇದು ಆ ಥರ ಡಿಸೈನು, ಇದು ಒಂಥರ
ಸ್ವಲ್ಪ ಕಟಿಂಗ್ ಜಾಸ್ತಿ ಇದೆ ಅಂತಾರಲ್ಲ ಆ ಥರ ನೀನು ನಂಗೆ ಡಿಸೈನ್ ಬಗ್ಗೆ ಗೊತ್ತಿಲ್ಲ ಗೈಸ್. ಇಲ್ಲೇ ಅದನ್ನು ನನಗೆ ಗೊತ್ತು ಅಂತೇಳಿ ಬಿಲ್ಡಪ್ ಕೊಡೋಕ್ಕಾಗೋದಿಲ್ಲ ನಾನು. ನೋಡ್ತಾ ಇದ್ರು ಅಂದಿದ್ದು ಅಷ್ಟೇ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 499 ರೂಪಾಯಿ ಆಗುತ್ತೆ. 6 ಮಂತ್ ವಾರಂಟಿ ಕೂಡ ಬರುತ್ತೆ. ಆ್ಯಂಡ್ ಫಸ್ಟಿಗೆ ನಾನು ವಾರಂಟಿ ಬ್ಯಾಂಗಲ್ಸ್ ತೋರಿಸ್ಬಿಡ್ತೀನಿ, ಆಮೇಲೆ ನನಗೆ ಫ್ಯಾನ್ಸಿ ಬ್ಯಾಂಗಲ್ಸ್ನ ತೋರಿಸ್ತೀನಿ. ಇದು ಸೈಜ್ ಬಂದ್ಬಿಟ್ಟು ನಿಮಗೆ 2-6 ಬರುತ್ತೆ. 6 ಮಂತ್ ವಾರಂಟಿ ಬರುತ್ತೆ. ಇದು ನಿಮಗೆ ಬಂದ್ಬಿಟ್ಟು ಕಲರಲ್ಲಿ ಕೂಡ ಬರುತ್ತೆ ನೋಡಿ. 4 ಬ್ಯಾಂಗಲ್ಸ್ ಇದೆ. 6 ಮಂತ್ ವಾರಂಟಿ ಬರುತ್ತೆ. ಗೋಲ್ಡ್ ಫಿನಿಶಿಂಗ್ ಬರುತ್ತೆ. ತುಂಬ ಜನ ಇತ್ತೀಚೆಗೆ ಗೋಲ್ಡ್ ಬೇಕು ಅಂತ ಕೇಳ್ತೀನಿ. ಇತ್ತೀಚೆಗೆ ಸ್ವಲ್ಪ ಗೋಲ್ಡ್ ಪಾಲಿಶ್ ಇರೋದು 1 ಗ್ರಾಮ್ ಗೋಲ್ಡ್ ಅದೆಲ್ಲ ಜಾಸ್ತಿ ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ ನೋಡಿ. ಆರೆಂಜು, ನೆವಿ ಬ್ಲೂ ಆ್ಯಂಡ್ ಮರೂನ್ ಇಷ್ಟು 3 ಕಲರ್ಸಲ್ಲಿ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 550 ರೂಪೀಸ್ ಫಾರ್ 4 ಬ್ಯಾಂಗಲ್ಸ್. ಪ್ರೀಮಿಯಂ ಕ್ವಾಲಿಟಿ ಇರೋವಂಥದ್ದು ಗೋಲ್ಡ್ ಪಾಲಿಶ್. 6 ಮಂತ್ ವಾರಂಟಿ ಬರುತ್ತೆ. ನೆಕ್ಸ್ಟ್ ಇದು 8 ಇದೆ ಸೈಜ್. ಇದು ಫುಲ್ಲು ಗೋಲ್ಡ್ ಟೈಪಲ್ಲೇ ಬರುತ್ತೆ. ಸೀರಿಯಸ್ ನೋಡಿದ್ರು ಕೂಡ ಹಂಗೆ ಅನ್ಸ್ಬಿಡುತ್ತೆ ಸಡನ್ ಆಗಿ, ಬಿಕಾಸ್ ಇದು ಫುಲ್ಲು ಗೋಲ್ಡ್ ಪಾಲಿಶ್ ಇರೋದ್ರಿಂದ ಆ ಥರ ಅನಿಸುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 550 ರೂಪೀಸ್ ಆಗುತ್ತೆ. 2-8 ಇದೆ ಸೈಜು. ಇದು ಏನು ಸೈಜಸ್ ಹೇಳ್ತಿದ್ದೀನಲ್ಲ ಅಷ್ಟೇ ಸೈಜಸ್ ಇರೋದು. ಮತ್ತೆ ನೆಕ್ಸ್ಟ್ ಸೈಜ್ ಇಲ್ವಾ ಅಂತ ಕೇಳಬೇಡಿ. ಏನು ಸೈಜ್ ಇದೆ ಹೇಳ್ತಾ ಇದ್ದೀನಲ್ವ ಅಷ್ಟೇ ಸೈಜ್. ಇದು ಕೂಡ ಅಷ್ಟೇ ಫುಲ್ಲು ಗೋಲ್ಡ್ ಟೈಪಲ್ಲೇ ಬರುತ್ತೆ. ತುಂಬ ಚೆನ್ನಾಗಿದೆ. ಫುಲ್ಲು ಗೋಲ್ಡ್ ಟೈಪಲ್ಲೇ ಬರುತ್ತೆ. 550 ರೂಪೀಸ್ ಫ್ರೀ ಶಿಪ್ಪಿಂಗ್ ಫಾರ್ 4 ಬ್ಯಾಂಗಲ್ಸ್. ತುಂಬ ಚೆನ್ನಾಗಿದೆ ಡಿಸೈನು. ಸೇಮ್ ಗೋಲ್ಡ್ ನೋಡಿದ್ರು ಅಷ್ಟೇ ಈ ಗೋಲ್ಡ್ ಬ್ಯಾಂಗಲ್ಸ್ ಹೊಸದಾಗಿ ಮಾಡಿಸ್ಕೊಂಡ್ಬಿಟ್ಟವ್ರ ಅಂತ ಅನ್ಕೋಬೇಕು. ಅಷ್ಟು ಚೆನ್ನಾಗಿದೆ ಇದು. 550 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಇದು ಹುಡುಗಿರಿಗೆಲ್ಲ ಅಷ್ಟು ಲುಕ್ ಕಾಣೋದಿಲ್ಲ. ಈಗ ಸ್ವಲ್ಪ ಆಂಟಿ ಇರ್ತಾರಲ್ಲ ಅಂಥವ್ರು ಇದು ಚೆನ್ನಾಗಿ ಕಾಣಿಸುತ್ತೆ. ಈಗ ಹುಡುಗಿರೆಲ್ಲ ಜಾಸ್ತಿ ಫ್ಯಾನ್ಸಿ ಟೈಪ್ ಅಂತ ಹೇಳ್ತಾರೆ. ಸೊ ಇದು ಅಷ್ಟೇ ನಿಮಗೆ ಫುಲ್ಲು ಗೋಲ್ಡ್ ಪಾಲಿಶ್ ಬರುತ್ತೆ. ಲೈಕ್ 1 ಗ್ರಾಮ್ ಗೋಲ್ಡಲ್ಲಿ ಯಾವ ಥರ ಕ್ವಾಲಿಟಿ ಬರುತ್ತೆ ಅದೇ ಥರ ಕ್ವಾಲಿಟಿ ಇದೆ. ತುಂಬಾ ಚೆನ್ನಾಗಿದೆ. 4 ಬ್ಯಾಂಗಲ್ಸ್ ಬರುತ್ತೆ. ಇದು ಸೈಜು 2.2 ಬರುತ್ತೆ. 2.2 ಸೈಜ್ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 499 ರೂಪೀಸ್ ಆಗುತ್ತೆ. 499 ರೂಪಾಯಿ ಆಗುತ್ತೆ. 499 ರೂಪೀಸ್ ಆಗುತ್ತೆ. 2.2 ಬರುತ್ತೆ. ಫುಲ್ಲು ನಿಮಗೆ ಗೋಲ್ಡ್ ಟೈಪಲ್ಲೇ ಬರುತ್ತೆ. ಕ್ಲಿಯರ್ ಪಿಕ್ ಬೇಕು, ಇದು ಸರಿಯಾಗಿ ಕಾಣಿಸ್ತಿಲ್ಲ ನಮಗೆ. ಕ್ಲಿಯರ್ ಪಿಕ್ ಬೇಕು ಅನ್ನೋ ಥರ ಆದರೆ ನಿಮಗೆ ಕನ್ಫರ್ಮ್ ಆರ್ಡರ್ ಇತ್ತು ಅಂತ ಅಂದರೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಡಿಸೈನರ್ ಬ್ಯಾಂಗಲ್ ಬರುತ್ತೆ. ಪಿಕಾಕ್ ಡಿಸೈನರ್ ಬರುತ್ತೆ. 2.4 ಬರುತ್ತೆ ಸೈಜು. ನೈಸ್. ಇನ್ನೊಂದು ಸ್ವಲ್ಪ ದಿವಸ ನನಗೆ ನಿಜವಾಗೂ ವಿಡಿಯೋ ಮಾಡೋದಕ್ಕೆ ಬೇಜಾರಾಗ್ತಿದೆ. ಬಿಕಾಸ್ ಈ ರಿಂಗ್ ಲೈಟಿಂಗ್ ಇಟ್ಕೊಳ್ಳೋದ್ರಿಂದ ಡಿಸೈನ್ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ. ಇನ್ನು ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತೇನೆ, ವಾಯ್ಸ್ ಸರಿಯಾಗಿ ಕೇಳಿಸೋದಿಲ್ಲ. ಸರಿ ಹಿಂಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ವಾಯ್ಸ್ ಕ್ಯಾನ್ಸಲೇಷನ್ ಮೈಕ್ನ ಬುಕ್ ಮಾಡಿದ್ದೀನಿ. ಇನ್ನೊಂದು 3 ಡೇಸ್ ಅದು ಡೆಲಿವರಿ ಆಗುತ್ತೆ. ಆವಾಗ ನಿಮಗೆ ಯಾವುದೇ ಥರ ಏನದು ಲೈಟಿಂಗ್ಸ್ ಇಶ್ಯೂ ಆಗಲಿ ಅಥವಾ ಔಟ್ಸೈಡ್ ನಾಯ್ಸ್ ಇಶ್ಯೂ ಆಗಲಿ ಬರೋದಿಲ್ಲ. ನೋಡ್ತಾ ಇದ್ರಲ್ವಾ, ಇದರ ಪ್ರೈಸ್ ಬಂದು ನಿಮಗೆ 550 ರೂಪೀಸ್ ಆಗುತ್ತೆ. 2.4 ಇದೆ ಸೈಜ್. 2.4. ಅದು ಯಾಕೆ ಈ ಥರ ಆಗ್ತಿದೆ ನನಗೊಂದೊಂದ್ಸಲ ನಿಜವಾಗ ಅಳೋ ಥರ ಅನ್ಸ್ಬಿಡುತ್ತೆ ಗೊತ್ತಾ. ಯಾಕೆ ವ್ಯೂ ಸೈಜ್ ಆಗ್ತಿಲ್ಲ, ಎಷ್ಟು ನೀಟಾಗಿ ವಿಡಿಯೋ ಮಾಡ್ತೀನಿ, ತಮ್ಮನೆಲ್ಲ ಎಷ್ಟು ನೀಟಾಗಿ ಹಾಕ್ತಿರ್ತೀನಿ. ಆ್ಯಂಡ್ ಆಲ್ಸೋ ಎಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡ್ತೀನಿ, ಯಾಕಪ್ಪ ವ್ಯೂಸ್ ಇಷ್ಟು ಡೌನ್ ಆಗಿ ಹೋಗಿದೆ ಅನ್ನೋ ಥರ ಫೀಲ್ ಆಗ್ತಿದೆ ನಿಜವಾಗೂ. 2.2 ಸೈಜ್ ಬರುತ್ತೆ. 2.4 ಸೈಜ್ 2.4 2.4 ಬರುತ್ತೆ. ಲಕ್ಷ್ಮಿ ಡಿಸೈನ್ ಯಾವುದು ಕೂಡ ಬರೋದಿಲ್ಲ ಇದರಲ್ಲಿ. ನಿಮಗೆ ಫ್ಲವರ್ ಟೈಪಲ್ಲಿ ಬರುತ್ತೆ. ಒಂದು ರೂಬಿ, ಒಂದು ಗ್ರೀನ್ ಡಿಸೈನ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯಾಟ್ ಕ್ವಾಲಿಟಿ. 499 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. 499 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಆ್ಯಂಡ್ ಗೈಸ್ ಪ್ಲೀಸ್ ನನ್ನ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನೀವು ಲೈಕ್ ಮಾಡಿದ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಗೈಸ್. ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಇದು ಅಷ್ಟೇ ನಿಮಗೆ ಫುಲ್ ಗೋಲ್ಡಲ್ಲೇ ಬರುತ್ತೆ. ಇದು ಅಷ್ಟೇ 2.4 ಸೈಜ್ ಬರುತ್ತೆ. ಥರ ಬರುತ್ತೆ. 2.4 ಬರುತ್ತೆ ಸೈಜು. ಆ್ಯಂಡ್ ಇದರ ಪ್ರೈಸ್ ಬಂದು 450 ರೂಪಾಯಿ ಆಗುತ್ತೆ. 450 ರೂಪೀಸ್ ಆಗುತ್ತೆ. 450 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ನನಗಂತೂ
ಈ ಮೈಕ್ ಬರೋವರೆಗೂ ವಿಡಿಯೋ ಮಾಡೋದೇ ವೇಸ್ಟ್ ಅಂತ ಅನ್ಸ್ಬಿಟ್ಟಿದೆ ನಿಜವಾಗ್ಲೂ. ಬ್ಯಾಂಗಲ್ಸ್ ಈ ಥರ ಮುತ್ತಿನ ಬ್ಯಾಂಗಲ್ಸ್ ಬರುತ್ತೆ, ಪರ್ಲ್ ಬ್ಯಾಂಗಲ್ಲು 2 ಬರುತ್ತೆ. ಇದರ ಪ್ರೈಸ್ ಬಂತು 350 ರೂಪಾಯಿ ಆಗುತ್ತೆ. 350 rupees ಫ್ರೀ ಶಿಪ್ಪಿಂಗ್. ಗೈಸ್ ಇವತ್ತು ಅಂಗಡಿಯಲ್ಲಿ ಒಂದು ಸ್ವಲ್ಪ ಹೊಸ ಬದಲಾವಣೆನ ಮಾಡಿದ್ದೀನಿ, ಅದೊಂದು ಖುಷಿ ಆಗುತ್ತೆ. ಸೊ ಏನಂತ ತೋರಿಸ್ತೀನಿ ಬನ್ನಿ. ನಾನು ಇವಾಗ ತಾನೇ ರೀಸೆಂಟಾಗಿ ಬೋರ್ಡ್ನ ಚೇಂಜ್ ಮಾಡಿದೆ. ಮತ್ತು ನಂಗೆ ತುಂಬ ದಿವಸದಿಂದ ಅನ್ಕೋತಾ ಇದೆ ಮುಂದೆ ಡಿಸ್ಪ್ಲೇಗೆ ಜ್ಯುವೆಲ್ರಿನ ಇಡಬೇಕು ಅಂತ ಹೇಳ್ಬಿಟ್ಟು. ಫೈನಲಿ ಅದಕ್ಕೆ ಸ್ವಲ್ಪ ಏನೋ ಮಾಡಿ ಸೆಟಪ್ ಮಾಡಿ ಆ ಡಿಸ್ಪ್ಲೇ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಹೊರಗಡೆ ಅಂಗಡಿ ಕಾಣಿಸುತ್ತೆ. ಇವಾಗ ಮಾರ್ನಂಗಳಲ್ಲಿ ತುಂಬ ಜನಕ್ಕೆ ಗೊತ್ತಾಗಿರಲ್ಲ ಅಂಗಡಿ ಎಲ್ಲಿರುತ್ತೆ ಅಂತ. ನೋಡಿ, ಇದೇ ಮಾರುತಿ ಥಿಯೇಟರ್, ಇದ್ರ ಆಪೋಸಿಟೇ ನನ್ನ ಅಂಗಡಿ ಇರೋದು. ಸೊ ನೋಡೋದಲ್ಲ, ಇವಾಗ ಸ್ವಲ್ಪ ಹೊರಗಡೆಗೆ ಅಂಗಡಿ ಚೆನ್ನಾಗಿ ಕಾಣಿಸುತ್ತೆ, ಹಂಗಾಗಿ ನಾನು ಈ ಥರ ಮಾಡಿದ್ದೀನಿ. ಇಷ್ಟು ಸಲ ಹೊರಗಡೆ ಓಡೋ ಜನಗಳಿಗೆ ಗೊತ್ತೇ ಆಗ್ತಿಲ್ಲ ಈ ಥರ ಒಂದು ಶಾಪ್ ಇದೆ ಅಂತ ಹೇಳ್ಬೋದು. ಬಟ್ ಇವಾಗ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬೆಳಗಿನ ಸ್ವಲ್ಪ ಜನ ಕಸ್ಟಮರ್ಸ್ ಕೂಡ ನಮಗೆ ಗೊತ್ತೇ ಇಲ್ಲ ಅಂತ ಬಂದು ಹೇಳ್ತಾ ಇದ್ರು. ಓಕೆ, ಇವಾಗ ಸ್ವಲ್ಪ ಹೊರಗಡೆ ಕಾಣಿಸ್ತು. ಚಿಕ್ಕ ಅಂಗಡಿ ಆಗಿರೋದ್ರಿಂದ ಕಾಣಿಸ್ತಿಲ್ಲ ಹೊರಗೆ. ಈ ಒಂದು ಜಡನ ತುಂಬ ಜನ ಕೇಳ್ತಾ ಇದ್ರು, ಮೇಡಮ್ ಬಂದರೆ ಹೇಳಿ ಅಂತ. ಎಸ್, ಫೈನಲಿ ತರಿಸಿದ್ದೀನಿ ನೋಡಿ. ಇವಾಗ ಇದರ ಪ್ರೈಸ್ ಬಂದ್ಬಿಟ್ಟು 650 ರೂಪಾಯಿ ಆಗುತ್ತೆ. ಇದರಲ್ಲಿ ನಿಮಗೆ ವೈಟ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಪಿಂಕ್ ಕಲರ್ ಆ್ಯಂಡ್ ಗ್ರೀನ್ ಅಲ್ಲಿ ಸ್ಟೋನ್ಸ್ ಕೂಡ ಬರುತ್ತೆ. ಪ್ರೈಸ್ 650 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ತುಂಬಾ ಜನ ಕೇಳ್ತಾರೆ, ಎಷ್ಟು ಚೆನ್ನಾಗಿ ಮುಂಚೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಏನಾಯ್ತು ನೀವೀಗ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಏನು ಕೂಡ ಹೇಳೋದಿಲ್ಲ, ಯಾಕೆ ಅಂದರೆ ಗೈಸ್ ಇದೇ ರೀಸನ್. ಏನಂದರೆ ವ್ಯೂಸೇ ಹೋಗ್ತಾ ಇಲ್ಲ, ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ವ್ಯೂಸೇ ಹೋಗ್ತಿಲ್ಲ ಗೈಸ್. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ರು, ಟೈಮಿಂಗ್ಸ್ ನೋಡ್ಕೊಂಡು ವಿಡಿಯೋ ಹಾಕಿದ್ರು ಹೋಗ್ತಾನಿಲ್ಲ ವ್ಯೂಸು. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಪ್ಲೀಸ್ ಲೈಕ್ ಮಾಡಿ, ಇದರಿಂದ ಸ್ವಲ್ಪ ವ್ಯೂಸ್ ಹೈ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರೀಸ್ ಜ್ಯುವೆಲ್ಸ್ನ ಹುಡುಕ್ತಾ ಇದ್ದಾರಲ್ವಾ, ಅವ್ರಿಗೆ ದಯವಿಟ್ಟು ನನ್ನ ಪೇಜ್ನ ರೆಫರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಒಂದ್ಸ್ ಹೋಗಿ ಚೆಕ್ ಮಾಡಿ. ಇಲ್ಲಿ ಕಾಣಿಸಿಗಲ್ಲ, ಇದೆ ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ಸ್ ಜೊತೆ. ಬಾಯ್ ಬಾಯ್.